ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೈಸ್ ಚೆಕ್ ವಿತ್ ಶಿಲ್ಪ. ಇವತ್ತು ಕರ್ನಾಟಕದಲ್ಲಿ ಮಾಡೋ ಒಂದು ಒಳ್ಳೆ ಮಜ್ಜಿಗೆ ಹುಳಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಇದಕ್ಕೆ ಸೌತೆಕಾಯಿ, ಬೂದುಗುಂಬಳಕಾಯಿ ಇವೆಲ್ಲ ಹಾಕ್ತಿಲ್ಲ. ಸ್ಪೈಸಿಯಾಗಿರೋ ಒಂದೊಳ್ಳೆ ಬೋಂಡ ಮಾಡಿ ಮಜ್ಜಿಗೆ ಹುಳಿಗೆ ಹಾಕಿ ತಿನ್ನೋಣ. ಸೊ ರೆಸಿಪಿ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ, ಬೆಳ್ಳುಳ್ಳಿ ವಿಚ್ ಇಸ್ ಟೋಟಲಿ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಧನಿಯಾ, ಆಮೇಲೆ ಜೀರಿಗೆ, ಅರಿಶಿನ, ಕಾಯಿ ತುರಿ ಇಷ್ಟನ್ನು ಹಾಕಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ನಿಮ್ಮ ಮನೇಲೂ ಹುಳಿ ಮೊಸರು ಮಿಕ್ಕಿದೆ ಅಂದರೆ ಒಂದು ಸತಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಬೇಳೆ ಬೇಯಿಸೋಷ್ಟಿಲ್ಲ, ತರಕಾರಿ ಹೆಚ್ಚೋಷ್ಟಿಲ್ಲ, ಬೇಗ ಥಟ್ ಅಂತ ರೆಡಿ ಆಗಿಬಿಡುತ್ತೆ. ಬೇಳೆ ಒಂದು ನೆನೆಸಿಟ್ಕೊಂಡ್ಬಿಟ್ರೆ ನಾವು ಬೆಳಗ್ಗೆ ತಿಂಡಿ ಮಾಡ್ತಾ ಮಧ್ಯಾಹ್ನ ಊಟಕ್ಕೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಬೋಂಡ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಮಾಡಿರೋ ಫುಲ್ ಅಡುಗೆ ಪಕ್ಕಾ ಖಾಲಿ ಆಗುತ್ತೆ. ಈ ಅಡುಗೆ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಅವ್ರು ಮಾಡೋ ಎಲ್ಲ ಅಡುಗೆಯಲ್ಲಿ ಇದು ನನ್ನ ಹಾಟ್ ಫೇವ್ರೆಟ್ ಅಂತಲೇ ಹೇಳಬೇಕು. ಈಗಿನ ಬೆಂಗಳೂರು ವೆದರ್ಗೆ ಇದು ಪರ್ಫೆಕ್ಟಾಗಿರೋ ರೆಸಿಪಿ. ಸ್ಪೈಸಿಯಾಗಿ, ಟೇಸ್ಟಿಯಾಗಿ, ಸಕ್ಕದಾಗಿರುತ್ತೆ. ಎಲ್ಲ ಐಟಮ್ಸ್ನ ನೀಟಾಗಿ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಫುಲ್ಲು ನೈಸಾಗಿರಬೇಕು. ಈ ಥರ ಒಂದು 6-7 ಸೌಟಷ್ಟು ಮೊಸರನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ವಿಸ್ಕರಲ್ಲಿ ನೀಟಾಗಿ ವಿಸ್ಕ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗಾಗಲೇ ಮಜ್ಜಿಗೆ ಹುಳಿ ಮಾಡೋ ಪಾತ್ರೆನ ಸ್ಟವ್ ಮೇಲೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಅದೇ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕು. ಒಂದು 2 ಮಿನಿಟ್ಸ್ ಬೆಚ್ಚಗಾದರೆ ಸಾಕು. ಇದಕ್ಕೆ ಕಡಲೆಬೇಳೆ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಇದು ಬಿಸಿ ಆಗ್ತಾ ಇದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಆಗ ಸ್ವಲ್ಪ ರೆಡಿ ಮಾಡಿಟ್ಕೊಂಡಿರೋ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಪಾತ್ರೆಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬಂದರೆ ಇದು ರೆಡಿಯಾಗೋಗುತ್ತೆ. ಮಜ್ಜಿಗೆ ಹುಳಿ ಇವಾಗ ನಾನಲ್ಲಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಮೊಸರು ಅಥವಾ ನೀರು ಏನು ಆ್ಯಡ್ ಮಾಡ್ತೀವಿ ಅದನ್ನು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಇದು ಈ ರೀತಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕುದಿಯೋಕ್ಕಿಟ್ಟಾಗಿಂದ ಇದನ್ನು ಸ್ವಲ್ಪ ಕೈ ಆಡಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹಾಗೆ ಬಿಟ್ಬಿಟ್ರೆ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಇದು ನೀಟಾಗಿ ಒಂದು ಕುದಿ ಬಂದಿದೆ. ಈಗ ಸ್ವಿಚ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಸಿಂಪಲ್ ಸ್ಟೆಪ್ಪು ಬೋಂಡ ಮಾಡ್ಕೊಳ್ಳೋದು. ಅದಕ್ಕೆ ಈಗಾಗಲೇ ನಾನು ಎಣ್ಣೆನ ಸ್ಟವ್ ಮೇಲೆ ಕಾಯೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದೇ 1 ಸ್ಪೂನು ಜೀರಿಗೆ, ಸ್ವಲ್ಪ ಸೋಡಾ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೋಂಡ ಹಿಟ್ಟು ಸ್ವಲ್ಪ ಗಟ್ಟಿನೇ ಇದ್ದರೆ ಒಳ್ಳೆಯದು. ಏಕೆಂದರೆ ಎಣ್ಣೆಗೆ ಹಾಕಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ. ವಿಸ್ಕರಲ್ಲಿ ಇದನ್ನು ಗಂಟು ಇಲ್ಲದೆ ಇರೋಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಬಿಟ್ರೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ನೆಕ್ಸ್ಟು ಎಣ್ಣೆಗೆ ಹಾಕಿ ಅದನ್ನು ಕರ್ಕೊಳ್ಳೋದು. ಸೊ ನಮ್ಮ ಬೋಂಡ ಹಿಟ್ಟು ಈಗ ರೆಡಿ ಆಗೋಯ್ತು. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಇದನ್ನು ಈಗ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಎಣ್ಣೆಗೆ ಹಾಕಬೇಕಾದ್ರೆ ಉರಿ ಆದಷ್ಟು ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಬೋಂಡ ಒಳಗಡೆ ಫುಲ್ಲು ಬೇಯಲ್ಲ, ಹೊರಗಡೆ ಮಾತ್ರ ಆಗಿರುತ್ತೆ, ಒಳಗಡೆ ಹಸಿ ಹಾಗೇ ಇರುತ್ತೆ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನೀಟಾಗಿ 2 ಸೈಡು ಬೇಯಿಸ್ಕೊಳ್ಳೋದ್ರಿಂದ ಫ್ಲಫಿಯಾಗಿ ಬರುತ್ತೆ ಬೋಂಡ. ಸ್ವಲ್ಪ ಸೋಡಾನು ಆ್ಯಡ್ ಮಾಡಿರ್ತೀವಲ್ಲ, ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು. ಸೊ ಎಲ್ಲ ಬೋಂಡನ ಇಲ್ಲಿ ನಾನು ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಬೋಂಡ ಮಜ್ಜಿಗೆ ಹುಳಿ ಅಂದ್ಬಿಟ್ರೆ ನಮ್ಮ ಮನೇಲಿ ಸೈಡ್ಸಲ್ಲಿ ಕುರ್ಕು ಇರಲೇಬೇಕು. ಒಂದೊಂದೇ ಸಂಡಿಗೆ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಫಸ್ಟು ಹಾಕ್ಕೊಂಡಿದ್ದು ಅದು ಗುಲಾಬಿ ಸಂಡಿಗೆ. ಇದನ್ನು ನಮ್ಮ ಅಜ್ಜಿ ಮಾಡಿ ಕಳಿಸಿದ್ದು. ನೆಕ್ಸ್ಟು ಸಬ್ಬಕ್ಕಿ ಸಂಡಿಗೆ, ಅದಾದಮೇಲೆ ಸ್ವಲ್ಪ ಅರಳು ಸಂಡಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫೈನಲಿ ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ.
ಒಂದು ಒಳ್ಳೆ ಕಾಂಬಿನೇಷನು ಮಜ್ಜಿಗೆ ಹುಳಿಗೆ. ಉಪ್ಪುಪ್ಪಾಗಿ ಖಾರವಾಗಿ ಸಕ್ಕತ್ತಾಗಿರುತ್ತೆ. ಮಜ್ಜಿಗೆ ಹುಳಿಗೆ ಇದನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೇನು ಬೇಕು ಅಲ್ವಾ. ಈಗ ನೋಡಿ ಇಲ್ಲಿ ಬೋಂಡ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಾಗಿದೆ ಫ್ಲಫಿಯಾಗಿ ಒಳಗಡೆ ಎಲ್ಲ. ನಾವಿನ್ನೇನು ಊಟ ಮಾಡೋಕ್ಕೆ ಕೂತ್ಕೋತೀವಿ ಅಂದಾಗ ಒಂದು 1/4 ಗಂಟೆ ಮುಂಚೆ ಇದನ್ನು ಮಾಡಿಟ್ಕೊಂಡಿರೋ ಮಜ್ಜಿಗೆ ಹುಳಿಗೆ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡಬೇಕು. ಆಗ ಇದು ಕರೆಕ್ಟಾಗಿ ಅಲ್ಲಿರೋ ಮಜ್ಜಿಗೆ ಹುಳಿನೆಲ್ಲ ಹೀರ್ಕೊಂಡು ಟೇಸ್ಟಿಯಾಗಿ ಆಗಿರುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ನೀವು ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ಇಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನೀರು ಆ್ಯಡ್ ಮಾಡೋದಾದರೆ ಇದಕ್ಕೆ ಬಿಸಿನೀರು ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೋಬೇಡಿ. ಈಗ ನಾನು ಇದನ್ನು ಇಲ್ಲಿ ಮಿಕ್ಸ್ ಮಾಡಿ ಬಿಡ್ತಾಯಿದ್ದೀನಿ. ಜಸ್ಟ್ ಒಂದು 10 ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಸಾಕು, ಕರೆಕ್ಟಾಗಿ ಆಗಿರುತ್ತೆ. ಅಷ್ಟರೊಳಗೆ ನಾವೊಂದು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಬೋಣ. ಸಿಂಪಲ್ ಒಗ್ಗರಣೆ. 1 ಟೀ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಆಮೇಲೆ ನಾನು ಇದಕ್ಕೆ 1/4 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಕಲರು ಒಂಥರ ಚೆನ್ನಾಗಿ ಕಾಣುತ್ತೆ. ಈ ಒಗ್ಗರಣೆನ ನಮ್ಮ ಮಜ್ಜಿಗೆ ಹುಳಿಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಸಿಪಿ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಿಸಿ ಬಿಸಿ ಅನ್ನ ನೆಂಚ್ಕೊಳ್ಳೋಕ್ಕೆ ಈ ರೀತಿ ತರ್ತರಾವರಿ ಸಂಡಿಗೆ ಇವೆಲ್ಲ ಇದ್ಬಿಟ್ರೆ ಊಟ ಮಾಡೋವ್ರಿಗೂ ಮನಸ್ಸು ತೃಪ್ತಿಯಾಗೋವರೆಗೂ ಊಟ ಮಾಡ್ತಾರೆ ಅಲ್ವಾ. ಸೊ ನೀವು ನಿಮ್ಮ ಮನೇಲೆಲ್ಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಓಕೆ, ಬಾಯ್.